ರಾಜ್ ಪವರ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗೆ ತಕ್ಕಂತೆ ಸರ್ಕಾರಿ ಉದ್ಯೋಗನೇ ಬೇಕು ಎನ್ನುವ ಈ ಕಾಲದಲ್ಲಿ BE ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಪ್ರಶಾಂತ್ ಕುಮಾರ್ ಕೆ ರವರು ಶ್ರೀ ಗೌರಿ ಸಾವಯವ ವಸ್ತುಗಳ ಫಾರಂ ಮಾಡಿಕೊಂಡು ಇವರು ಗಳಿಸುತ್ತಿರುವ ಆದಾಯ ಎಷ್ಟು ಎನ್ನುವುದನ್ನು ಸ್ವತಃ ಅವರಲ್ಲೇ ಕೇಳೋಣ ಬನ್ನಿ ಪ್ರಿಯ ವೀಕ್ಷಕ ಬಂಧುಗಳೇ. ನೋಡಿ ವೀಕ್ಷಕರೇ, ಗೌರಿ ಆರ್ಗಾನಿಕ್ಸ್ ಹಸುಗಳ ಒಂದು ಪ್ಯೂರ್ ಆರ್ಗಾನಿಕ್ ತುಪ್ಪ ಮತ್ತು ಇದು ಸಿಗ್ತಕ್ಕಂಥದ್ದನ್ನ ನಮ್ಮ ಪ್ರಶಾಂತ್ ಅವರು ಇದನ್ನ ಮಾಡ್ತಿದ್ದಾರೆ. ಇದನ್ನ ಏನು ಉದ್ದೇಶದಿಂದ ಮಾಡಿದ್ರು, ಇದರಲ್ಲಿ ಜನರಿಂದ ಏನ್ ರಿಪ್ಲೈ ಬರ್ತಿದೆ ಅನ್ನುವಂಥದ್ದನ್ನ ನಮ್ಮ ಜೊತೆ ಪ್ರಶಾಂತ್ ಅವರು ಇದ್ದಾರೆ, ಅವ್ರನ್ನ ಕೇಳೋಣ ಬನ್ನಿ. ಸರ್, ನೀವು ಇದನ್ನೇ ಮಾಡ್ಬೇಕು ಅನ್ನುವಂತ ಉದ್ದೇಶ ಏನು ಸರ್? ಉದ್ದೇಶ ಅಂತ ಏನಿಲ್ಲ ಸರ್, ನಾನು ಬಂದು BE ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಗ್ರಾಜುಯೇಟ್. ಸೊ ಏನಾದ್ರೂ ಓನ್ ಆಗಿ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಇದಿತ್ತು. ಬಟ್ ಅವಾಗ ನಮ್ದು ಮೂಲತಃ ರೈತಾಪಿ ಕುಟುಂಬ. ಏನಾದ್ರೂ ಮಾಡ್ಬೇಕು ಅಂತ ಇದ್ ಮಾಡಿದಾಗ ಮಿಲ್ಕ್ ಅಲ್ಲಿ ಈಗ ರೈತರು ಅಂದ್ರೆ ಅವ್ರ ಎಲ್ಲರ ಮನೆಗಳಲ್ಲಿ ಹಸುಗಳು ಇದ್ದೇ ಇರುತ್ತೆ. ಸೊ ನಾವು ಹಸುವಿನಿಂದ ಏನಾದ್ರೂ ಮಾಡ್ಬೇಕಂತ ಟ್ರೈ ಮಾಡ್ದಂದ್ರೆ ಈ ಮಿಲ್ಕ್ ಇಂದ ಏನಾದ್ರೂ ಮೌಲ್ಯವರ್ಧನೆ ಮಾಡ್ಬೇಕಂತ. ಅವಾಗ ನಮ್ಮ ಹತ್ರ ಸ್ಟಾರ್ಟಿಂಗ್ ಅಲ್ಲಿ ನಾವು ಕಾಲೇಜ್ ಡೇಸ್ ಅಲ್ಲಿ, ಸ್ಕೂಲ್ ಡೇಸಸ್ ಅಲ್ಲೆಲ್ಲ HF ಹಸುಗಳಿತ್ತು, ಕ್ರಾಸ್ ಬ್ರೀಡ್ ಹಸುಗಳು. ನಾವು ಮಿಲ್ಕ್ ಅಲ್ಲಿ ಯಾವ್ದು ಬೆಸ್ಟ್ ಅಂತ ನೋಡಿದಾಗ, ಅಂದ್ರೆ ಈಗ ಎಲ್ರಿಗೂ ಹಾಲ್ ಬೇಕೇ ಬೇಕು. ಈಗ ಪ್ರತಿಯೊಂದು ಮಗು ಆಗ್ಬೋದು, ಏಜ್ ಆಗಿರೋರ್ ಆಗ್ಬೋದು, ಇಲ್ಲ ವಯಸ್ಕ ಇದ್ರಾಗಿರ್ಬೋದು, ಅವ್ರು ಪ್ರತಿಯೊಬ್ರು ಹಾಲ್ನ ಬಳಸಲೇಬೇಕು. ಅದು ನಮಗೆ ಯಾವ್ದು ಬೆಸ್ಟ್ ಮಿಲ್ಕ್ ಅಂತ ಅಂದಾಗ ಈ ನಮ್ಮ ದೇಶೀಯ ತಳಿ ಹಸುಗಳು ಅಂತ ಗೊತ್ತಾಗ್ತು. ಇದು ನೇಟು ಮಿಲ್ಕ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ, ಅದನ್ನ A1 ಅಂತ ಹೇಳ್ತಾರೆ. ಸೊ A2 ಮಿಲ್ಕ್ ಅಂದ್ರೆ ನಮ್ಮ ಭಾರತೀಯ ತಳಿಗಳಲ್ಲಿ ಬರ್ತಕ್ಕಂತ ಹಾಲನ್ನ A2 ಮಿಲ್ಕ್ ಅಂತ ಹೇಳ್ತೀವಿ. ವಿದೇಶಿಯ ತಳಿಯಾದ HF, ಜರ್ಸಿ ಈ ತರ ಹಸುಗಳನ್ನ A1 ಮಿಲ್ಕ್ ಅಂತ ಹೇಳ್ತೀವಿ. ಇದ್ರಲ್ಲಿ ನಾವು ಅದ್ರಲ್ಲೂ A2 ಮಿಲ್ಕ್ ಅಲ್ಲಿ ಈ ಗೀರ್ನೆ ಏನಕ್ಕೆ ನಾವು ಚಾಯ್ಸ್ ಮಾಡ್ಕೊಂಡು ಅಂದ್ರೆ, ಒಳ್ಳೆ ಕ್ವಾಲಿಟಿ ಮಿಲ್ಕ್ ಬರುವಂತದ್ದು ಗೀರ್ ಹಸು. ಮತ್ತೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ ಅತಿ ಹೆಚ್ಚು ಹಾಲು ಕೂಡ ಬರುತ್ತೆ. ಈಗ ನಾವು A2 ಮಿಲ್ಕ್ ಅಂದ್ರೆ ನಮ್ಮ ಹಳ್ಳಿ ಕಾರು, ಮಲ್ನಾಡ್ ಗಿಡ್ಡ ಇವನು ಇಟ್ಕೊಂಡು ನಾವು ಮಾಡ್ಬೋದು. ಬಟ್ ಅದು ಕರುಗ್ ಬಿಟ್ಟು 1-1.5 ಲೀಟರ್ ಬರುತ್ತೆ. ಅದ್ರಲ್ಲಿ ಏನೇ ನಾವು ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡಕ್ ಆಗಲ್ಲ. ಈಗ ನಾವು ಇಷ್ಟೊಂದೆಲ್ಲ ಹಸು ಸಾಕ್ತಿದೀವಿ ಅಂದ್ರೆ ನಮ್ಗೆ ಇದರಿಂದ ಇನ್ಕಮ್ ಬರ್ಲೇಬೇಕು. ಇದನ್ನ ನಾವು ಫ್ಯಾಷನ್ ಅಂತ ಥಿಂಕ್ ಮಾಡ್ತೀವೋ ಮತ್ತೊಂದ್ ಥಿಂಕ್ ಮಾಡ್ತೀವೋ ಗೊತ್ತಿಲ್ಲ, ಇದು ನಮಗ್ ಮುಂದೆ ಹೋಗ್ಬೇಕಂದ್ರೆ ಇದರಿಂದ ಇನ್ಕಮ್ ಬರ್ಲೇಬೇಕು. ಸೊ ಆ ಆದಾಯನ ನಾವು ಇದಕ್ ಹಾಕಿ ಮುಂದೆ ನಡೆಸ್ಲೇಬೇಕಲ್ಲ. ಸೊ ಹಂಗಾಗಿ ನಮ್ಗೆ ಹಾಲು ಬಂತಂದ್ರೆ ಅದನ್ನ ವ್ಯಾಲ್ಯೂ ಅಡಿಷನ್ ಮಾಡಿದ್ರೆ ಪ್ರಾಡಕ್ಟ್ಸ್ ಮಾಡಿ ನಾವು ಇನ್ಕಮ್ ಜನರೇಟ್ ಮಾಡ್ಕೋಬಹುದು ಅಂತ ಹೇಳಿ ಈ ಹಸು ಚಾಯ್ಸ್ ಮಾಡ್ಕೊಂಡು. ಮತ್ತೆ ಇದು ತುಂಬಾ ಫ್ರೆಂಡ್ಲಿ ಕವ್ ಅಂತ ಅಂದ್ರೆ ಈ ಗೀರು ಈ ದೇಶೀಯ ತಳಿಗಳಲ್ಲೇ ಪಾಪ್ಯುಲರ್ ಬ್ರೀಡ್ ಏನಕ್ಕಾಗಿದೆ ಅಂದ್ರೆ ನಮ್ಮ ಮನುಷ್ಯರನ್ನ ತುಂಬಾ ಹಚ್ಕೊಳ್ಳುತ್ತೆ, ಮನುಷ್ಯರಿಗೆ ತುಂಬಾ ಸ್ಪಂದಿಸುತ್ತೆ. ಮತ್ತೆ ಇದು ಬೇಗ ಎಲ್ರಿಗೂನು ಬೇಗ ಹೊಂದ್ಕೊಳ್ಳಲ್ಲ, ಹೊಂದ್ಕೊಂಡ್ರೆ ತುಂಬಾ ಇದಾಗಿ ಜೊತೆಯಲ್ಲಿರುತ್ತೆ. ಸೊ ಅದಕ್ಕೆ ಇದು ಪಾಪ್ಯುಲರ್ ಬ್ರೀಡ್. ಗೀರು ದೇಶೀಯ ಬ್ರೀಡ್ ಅಲ್ಲೇ ಏನಕ್ಕೆ ಗೀರು ಈಗ ಬೇರೆ ರಾಜ್ಯದ ಬ್ರೀಡು ಎಲ್ಲಾ ರಾಜ್ಯದಲ್ಲೂ ಏನಕ್ಕಿದೆ ಅಂತಂದ್ರೆ ಅದೊಂದ್ ಕಾರಣಕ್ಕೆ ಗೀರು ಅಷ್ಟೊಂದು ಪಾಪ್ಯುಲರ್ ಆಗಿರೋದು. ಸೊ ನಮ್ಗೇನೋ ಇಷ್ಟ ಆಯ್ತು ಈ ತಳಿ, ಹಂಗಾಗಿ ನಾವು ಗೀರ್ನೇ ಬ್ರೀಡಿಂಗ್ ಮಾಡ್ತಾ ಇದೀವಿ. ಮತ್ತೆ ಇದ್ರಲ್ಲಿ ಬರ್ತಕ್ಕಂತ ಹಾಲ್ನ ಬೆಣ್ಣೆ, ತುಪ್ಪ ಮಾಡಿ ಡೈರೆಕ್ಟ್ ನಾವೇ ಕಸ್ಟಮರ್ ಕೊಡ್ತಿದೀವಿ. ತುಪ್ಪನ ಡೈರೆಕ್ಟ್ ಕಸ್ಟಮರ್ ಗೆ ಬೆಣ್ಣೆ, ತುಪ್ಪ ಇಲ್ಲಿ ಕಸ್ಟಮರ್ ಏನ್ ಪ್ರೈಸಸ್ ಅಲ್ಲಿ ಕೊಡ್ತಾ ಇದ್ದೀರಿ ಸರ್? ತುಪ್ಪ ಬಂದು ನಾವು 2200 ಕೊಡ್ತಿದೀವಿ ಸರ್. 2200ಕ್ಕೆ ಡೈರೆಕ್ಟ್ ಕಸ್ಟಮರ್ ಕೊಡ್ತೀವಿ, ವಿತ್ ಕೊರಿಯರ್ ಚಾರ್ಜಸ್ ಆಲ್ ಓವರ್ ಇಂಡಿಯಾ, ಕೊರಿಯರ್ ಮುಖಾಂತರ. ಸೊ ನಮ್ ವೆಬ್ಸೈಟ್ ಮುಖಾಂತರ ಬುಕ್ ಮಾಡ್ಬೋದು ಅವರು. ಇಲ್ಲ ಅಂತಾನೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ವಾಟ್ಸ್ಆಪ್, ಮೇಲ್ ಈ ತರ ಒಂದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ನಮ್ಮಿಂದ ಇದನ್ನ ಬುಕ್ ಮಾಡ್ಕೊಂಡು ತಗೋಬಹುದು. ಮತ್ತೆ ಒಂದಷ್ಟು ಜನಕ್ಕೆ ನಾವು ಇಲ್ಲೇ ಬಂದು ನೋಡಿ ಹಸುಗಳೆಲ್ಲ ನೋಡಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ನೋಡಿ ನೀವು ತಗೊಂಡು ಹೋದಾಗ ಅಂತ ಹೇಳಿ ನಾವು ಇಲ್ಲಿ ಬಂದವ್ರಿಗೆ 200 ರೂಪಾಯಿ ಡಿಸ್ಕೌಂಟ್ ಮಾಡಿ ಕೂಡ ಕೊಡ್ತಿದೀವಿ. ಇಲ್ಲಿ ಬಂದ್ರೆ ಡೈರೆಕ್ಟ್ 2000 ಡೈರೆಕ್ಟ್ ನಾವು ಮನೆ ಕಳಿಸ್ತೀವಿ ಅಂತಂದ್ರೆ 2200 ರೂಪಾಯಿ ಕೊಡ್ತಿದೀವಿ ಸರ್, 1 ಲೀಟರ್ ತುಪ್ಪ. ಸೊ ಅದ್ರಲ್ಲಿ ಕ್ವಾಂಟಿಟಿ ಬಂದು 1 ಲೀಟರ್ ಇದೆ, 1/2 ಲೀಟರ್ ಇದೆ, 1/4 kg ಇದೆ. ನಾವು ಹೊರಗಡೆ ಕಳಿಸ್ಬೇಕಾದ್ರೆ 1/2 ಲೀಟರ್ ಮತ್ತೆ 1 ಲೀಟರ್ನ ಡೈರೆಕ್ಟ್ ಕಳಿಸ್ಕೊಡ್ತೀವಿ. ಮತ್ತೆ ಬೆಣ್ಣೆ ಸಿಗುತ್ತೆ, ಪನ್ನೀರ್ ಸಿಗುತ್ತೆ. ಬೆಣ್ಣೆ 1800 ಇದೆ. ಸೊ ಇಲ್ಲಿ ಬಂದ್ ತಗೊಂಡ್ರೆ 1600 ಬೆಣ್ಣೆ ಡೈರೆಕ್ಟ್ ಆಗಿ ಬಂದು ಇಲ್ಲಿ ಪರ್ಚೇಸ್ ಮಾಡಿದ್ರು ಒಂದು 200 ರೂಪಾಯಿ ಡಿಸ್ಕೌಂಟ್ ಇರುತ್ತೆ. ಅದ್ರದ್ದು ನಮ್ದು ಇಂಟೆನ್ಷನ್ ಏನಪ್ಪಾ ಅಂದ್ರೆ ಬಂದ್ ಇಲ್ಲಿ ನೋಡ್ಲಿ. ಹೌದು, ಈಗ ಬೇರೆ ಕಡೆ ಈಗ ಎಲ್ರು ದೇಸಿ ಹಸುವಿನ ತುಪ್ಪ ಬೇಕು ಅಂದ್ರೆ ಸೂಪರ್ ಮಾರ್ಕೆಟ್ ಹೋಗಿ ತಗೋತಾರೆ,
ಮತ್ತೆ ಇನ್ನೊಂದ್ ಕಡೆ ತಗೋತಾರೆ, ಅದು ಎಷ್ಟು ಒರಿಜಿನಾಲಿಟಿ ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಗೊತ್ತಿರಲ್ಲ. ಬಟ್ ಇಲ್ಲಿ ಬಂದು ನೋಡಿದ್ರೆ ಅವ್ರಿಗೆ 100% ಜೆನ್ಯೂನ್ ಪ್ರಾಡಕ್ಟ್ ಸಿಗುತ್ತೆ. ಮತ್ತೆ ಅವ್ರಿಗೆ ಒಂದು ಏನು ಅವ್ರಿಗೊಂದು ಅನುಭವ ಸಿಗುತ್ತೆ. ಸೊ ಎಲ್ರಿಗೂ ಅದ್ ಸಿಗ್ಬೇಕು ಅಂತ ಹೇಳಿದ್ರೆ ನಾವು ಆದಷ್ಟು ಜನಗಳನ್ನ ಇಲ್ಲಿ ಬನ್ನಿ ಅಂತಾನೆ ಏನದು ರಿಕ್ವೆಸ್ಟ್ ಅಂತ ನಾವು ತಿಳ್ಕೊಬಹುದು, ನಮ್ಮ ಒಂದು ಇಂಟೆನ್ಷನ್ ಅಂತ ನಾವು ತಿಳ್ಕೊಬಹುದು. ಸೊ ಹಂಗಾಗಿ ಇಲ್ಲಿ ಬಂದ್ ತಗೊಂಡ್ರೆ ರೇಟ್ ಕೂಡ ಕಮ್ಮಿ ಮಾಡ್ತಿದೀವಿ. ಮತ್ತೆ ಅವ್ರಿಗೆ ನೋಡ್ಲಿಕ್ಕೆ ಅವ್ರಿಗೆ ಏನು ನಮ್ ಕಡೆಯಿಂದ ಏನು ಮಾಹಿತಿ ಕೊಡ್ಬೋದು ಆ ಮಾಹಿತಿ ಎಲ್ಲ ಇವರಿಗೆ ಬಂದು ನೋಡ್ದಂತವ್ರಿಗೆ ನಾವು ಕೊಡ್ತಾ ಇದೀವಿ. ಈಗ ಇಲ್ಲಿಗೆ ಅಂದ್ರೆ ಲೋಕಲ್ ಕಸ್ಟಮರ್ ಬರ್ಲಿಕ್ಕೆ ಈಸಿ ಆಗುತ್ತೆ, ಬೇರೆಯವ್ರಿಗೆ ಬರ್ಲಿಕ್ಕೆ ಕಷ್ಟ ಆಗುತ್ತೆ. ಹೌದು ಸರ್, ಈಗ ಆತರ ಇಲ್ಲ. ಈಗ ನಮ್ಗೆ ಏನು ಇಂಟ್ರೆಸ್ಟ್ ಇತ್ತು ಇದ್ರ ಮೇಲೆ ಅಂದ್ರೆ 1,000-1,500 ಕಿಲೋಮೀಟರ್ ಇಂದ ಬಂದಿರೋರು ಇದಾರೆ ಇದನ್ನ ನೋಡ್ಲಿಕ್ಕೆ. ಆಯ್ತಾ, 2 days ಟ್ರಾವೆಲ್ ಮಾಡ್ಕೊ ಬಂದಿರೋರು ಇದಾರೆ ನೋಡ್ಲಿಕ್ಕೆ. ಸೊ ಈಗ ಪಕ್ಕದಲ್ಲಿರೋನು ಬಂದ್ ನೋಡಲ್ಲ, ಅವನಿಗೆ ಏನಂತ ಗೊತ್ತಿಲ್ಲ ಅಂತಂದ್ರೆ ಅವ್ನ್ ಬಂದ್ ನೋಡಲ್ಲ. ಸೊ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ನಾವು ಕೂಡ ಅಷ್ಟೇ ಎಷ್ಟೆಷ್ಟೋ ಕಿಲೋಮೀಟರ್ಸ್ ಹೋಗಿ ನೋಡಿದೀವಿ, ಎಲ್ಲಾ ಡೈರಿ ಫಾರ್ಮ್ ವಿಸಿಟ್ ಮಾಡಿದೀವಿ. ಒಬ್ಬೊಬ್ರು ಒಂದೊಂದರ ಡಿಫ್ರೆಂಟ್ ವೇ ಅಲ್ಲಿ ಮಾಡಿರ್ತಾರೆ. ಸೊ ಒಂದೊಂದು ಕಡೆ ವಿಚಾರ ಮಾಡಿದಾಗ್ಲೂ ನಮಗೆ ಏನಾದ್ರು ಅಷ್ಟೊಂದು ಕಲಿಬಹುದು ಅಂತ ಹೇಳಿ ಹೋಗ್ತಾ ಇರ್ತೀವಿ. ಅಂತವ್ರು ಇಂಟ್ರೆಸ್ಟ್ ಇರೋರು ಬರ್ಲಿ, ಇಂಟ್ರೆಸ್ಟ್ ಇಲ್ಲದೆ ಇರೋರು ಬೇಡ. ಇದ್ರ ಬಗ್ಗೆ ಆಸಕ್ತಿ ಇದೆಯಾ ಬರ್ಲಿ, ಆಸಕ್ತಿ ಇರೋನ್ಗೆ ನಾವು ತಿಳಿಸೋದೇ ಬೇರೆ, ಆಸಕ್ತಿ ಇಲ್ಲದೆ ಇರೋನ್ ಬಗ್ಗೆ ನಾವು ಹೇಳೋದೇ ಬೇರೆ. ಹಂಗಾಗಿ ಆಸಕ್ತಿ ಇರೋರು ಬಂದ್ರೆ ನಮ್ ಕೈಲಿ ಏನ್ ಮಾಡ್ಬೇಕು, ಏನನ್ನ ತಿಳಿಸ್ಬೇಕು ಅದನ್ನ ನಾವು ತಿಳಿಸ್ಕೊಡ್ತೀವಿ. ಸರ್, ಈಗ ನೀವು ಇದಕ್ಕೆ ಏನು ಒಂದು ದಿನಕ್ಕೆ ಇದಕ್ಕೆ ಮೇವಿಗೆ ಏನ್ ಖರ್ಚಾಗ್ಬಹುದು? ಸರ್, ಈಗ ನಮ್ಮ ಹತ್ರ ಸುಮಾರು 50ಕ್ಕೂ ಹೆಚ್ಚು ರಾಶಿಗಳಿತ್ತು, ಇನ್ಕ್ಲೂಡಿಂಗ್ ಕಾಪ್ಸ್. ಈಗ ನಮ್ಮ ಸ್ನೇಹಿತ ಯಾರೋ ಒಂದು 7-8 ಹಸು ತಗೊಂಡೋಗಿದ್ರೆ, ಅವರು ಹೊಸದಾಗಿ ಸ್ಟಾರ್ಟ್ ಮಾಡ್ತಿದೀವಿ ಕೊಡಿ, ನಾವು ಹೊರಗಡೆ ಹೋಗ್ತಾರಕ್ಕಾಗಲ್ಲ ಅಂತ ಹೇಳಿ. ಸೊ ನಾಳೆ ನಾಡಿದ್ ಮತ್ತೆ ಬರುತ್ತೆ ಒಂದ್ 7-8 ಹಸು. ಇವತ್ ನಾವು ನೋಡಿದ್ರೆ ಒಂದ್ 40-42 ಕರುಗಳು ಸೇರಿದೆ. ಸೊ ಇದಕ್ಕೆ ನಾವು ಒಂದ್ ಹಸುಗೆ ಸರಿ ಸುಮಾರು ಅಂದ್ರೆ ನಮ್ ಕಂಪ್ಲೀಟ್ ನಮ್ ಫಾರ್ಮ್ ಮೇಂಟೆನೆನ್ಸ್ ಅಂತ ಏನ್ ಹೇಳ್ಬೋದು ಅಂದ್ರೆ ಒಂದು 5,000 ಮೇಂಟೆನೆನ್ಸ್ ಕಾಸ್ಟ್ ಬರುತ್ತೆ ಒಂದು ದಿನಕ್ಕೆ. ಸೊ ಇನ್ಕ್ಲೂಡಿಂಗ್ ಲೇಬರ್ ಒಂದು 5,000 ಬರ್ಬೋದು ಲೇಬರ್ ಚಾರ್ಜಸ್ ಸೇರಿ. ಇನ್ನು ಈಗ ನಮ್ದು ಹಾಲ್ ಬಂದು ಒಂದ್ 80-85 ಲೀಟರ್ ಹಾಲಿದೆ. ಸೊ ನಾವು ಅದು ವ್ಯಾಲ್ಯೂ ಅಡಿಷನ್ ಮಾಡಿದ್ರೆ ಒಂದು ಸುಮಾರು ಒಂದ್ 10,000 ಮೇಲೆ ಇದಾಗುತ್ತೆ. ಬಟ್ ಇದು ಮೇಂಟೆನೆನ್ಸ್ ಗಿಂತ ಏನು ಲಾಸ್ ಏನ್ ಬರಲ್ಲ? ಇಲ್ಲ ಖಂಡಿತವಾಗ್ಲೂ ಲಾಸ್ ಇಲ್ಲ ಸರ್. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ದೇಶೀಯ ತಳಿನ ಇಟ್ಕೊಂಡು ಕೆಲವೊಂದಷ್ಟು ಜನ ಬರೀ ಮಿಲ್ಕ್ ಅಲ್ಲೇ ವ್ಯಾಲ್ಯೂ ಅಡಿಷನ್ ಮಾಡ್ತೀನಿ ಅಂತ ಹೋಗ್ತಾರೆ. ಸೊ ಮಾಡ್ಬೋದು, ಬಟ್ ಅವ್ರು ಇನ್ವೆಸ್ಟ್ಮೆಂಟ್ ತಕ್ಕಂತೆ ರಿಟರ್ನ್ಸ್ ಬರಲ್ಲ. ಸೊ ಈ ದೇಶೀಯ ತಳಿ ಇಟ್ಕೋಬೇಕು, ಇದನ್ನ ಹಾಲ್ನ ಇದ್ರ ಮೇಂಟೆನೆನ್ಸ್ ಗೆ ಅಂತಾನೆ ತಗೋಬೇಕು. ಮೇಂಟೆನೆನ್ಸ್, ಲೇಬರ್ ಕಾಸ್ಟ್, ಇದಕ್ಕೆ ನಾವು ವ್ಯಾಲ್ಯೂ ಅಡಿಷನ್ ಮಾಡೋದನ್ನ ಇದಕ್ಕೆ ಅಂತ ಇಟ್ಕೋಬೇಕು. ಇದರಿಂದ ಬರ್ತಕ್ಕಂತ ಸಗಣಿ ಗಂಜಲನ ನಾವು ಮತ್ತೆ ವ್ಯಾಲ್ಯೂ ಅಡಿಷನ್ ಮಾಡಿದ್ರೆ ಅದನ್ನ ಇನ್ಕಮ್ ಅಂತ ತಗೋಬಹುದು. ಒಂದು ನಮ್ಮ ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ಕೋಬಹುದು. ಇದೆಲ್ಲ ನೋಡಿ ನೀವು, ಈ ತೋಟ ಎಲ್ಲ ಇದು 5.5 ವರ್ಷದ ಗಿಡ, ಈಗ್ಲೇ ಫಲ ಬಿಟ್ಟಿದೆ. ಒಂದೇ ಒಂದ್ ಡ್ರಾಪ್ ಕೆಮಿಕಲ್ ಹಾಕಿಲ್ಲ, ಬರೀ ನಮ್ಮ ಹಸುದ್ ಏನ್ ಸಗಳಿ ಬರುತ್ತೆ ಅದನ್ನ ಮಾತ್ರ ನಾವು ಕೊಟ್ಟಿದೀವಿ ಇದಕ್ಕೆ. ಸೊ ಗೊತ್ತಾ. ಆಮೇಲೆ ನಮ್ಮ ಅಡಿಕೆ ತೋಟಗಳೆಲ್ಲ ಪ್ಯಾರಲಲ್ಲಿ ಅಡಿಕೆ ತೋಟಗಳು ರೆಡಿ ಮಾಡ್ಕೊಳ್ತೀವಿ. ಅದೇ ತರ ಈಗ ಒಬ್ಬ ರೈತ ಅಂದ್ರೆ ಅವ್ನ್ ಬರೀ ಹಸು ನೋಡ್ಕೊಳ್ಳೋದೇ ಅಲ್ಲ, ಸೊ ಅದ್ರ ಜೊತೆ ಅವನು ಏನು ತುಂಬಾ ಪರ್ಯಾಯ ಬೆಳೆಗಳು ಅಂತ ಏನ್ ಹೇಳ್ತೀವಿ, ಆತರ ಅವ್ರು ಮಾಡ್ಕೊಂಡ್ರೆ ಅವ್ರಿಗೆ ಮುಂದೆ ಅದು ಇನ್ಕಮ್ ಆಗಿ ಪ್ರತಿ ವರ್ಷ ಬರ್ತಾ ಇರುತ್ತೆ. ಅಡಿಕೆನೋ ತೆಂಗೋ, ಇದು ಅಡಿಕೆ ತೆಂಗಿಗೆ ಎಷ್ಟು ತುಂಬಾ ಒಳ್ಳೆ ಗೊಬ್ಬರ ಅಂತ ಅಂದ್ರೆ ಇದ್ರಲ್ಲಿ ಬರ್ತಕ್ಕಂತ ಗಂಜಲ ಸಗಣಿ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಹಂಗಾಗಿ ನಾವು ಇದನ್ನು ಮಾಡಿ ಒಂದಷ್ಟು ನಿಮ್ಮ ಇದಕ್ಕೆ ಫ್ಯೂಚರ್ಗೆ ಅಂತ ಹೇಳಿ ಆತರ ಮಾಡಿ ಅಂತ ಹೇಳಿ ಒಂದಷ್ಟು ಇದನ್ನ ಹೇಳ್ಕೊಡ್ತೀವಿ ಜನಗಳಿಗೆ. ಸೊ ಹಾಗಾಗಿ ಏನು ಇದರಿಂದ ಮಿಲ್ಕ್ ಇಂದನೂ ನಾವು ಆದಾಯ ನೋಡ್ಬೇಕು, ಇದ್ರ ಸಗಣಿಯಿಂದನೂ ಪ್ರಾಡಕ್ಟ್ಸ್ ಮಾಡ್ಬೋದು, ಮತ್ತೆ ಅಗ್ರಿಕಲ್ಚರ್ಗೂ ಯೂಸ್ ಮಾಡ್ಕೋಬಹುದು. ಇದು ಮಾಡಿದಾಗ ಅವರು ಯಾವತ್ತಿಗೂ ಲಾಸ್ ಆಗಲ್ಲ, ಮತ್ತೆ ಅವ್ರು ಯಾವಾಗ್ಲೂ ಒಂದೇ ಇದನ್ನ ನಂಬಿ ಕೂರಲ್ಲ. ಸೊ ಹಂಗಾಗಿ ಅವರು ಯಾವಾಗ್ಲೂ ಪ್ರಾಫಿಟ್ ಅಲ್ಲೇ ಇರ್ತಾರೆ. ಸೊ ಅದಕ್ಕೆ ನಾವು ಆ ತರ ಮಾಡಿ ಅಂತ ಜನಗಳಿಗೆ ತಿಳಿಸ್ತೀವಿ. ನಮ್ಗಾಗಿರೋ ಎಕ್ಸ್ಪೀರಿಯನ್ಸ್ ನಾವ್ ಹೇಳ್ತೀವಿ ಅಷ್ಟೇ. ಸರ್, ಈಗ ಕೆಲವರು ರೈತಾಪಿ ವರ್ಗದಲ್ಲಿ ಕೆಲಸ ಮಾಡ್ಲಿಕ್ಕೆ ಇಷ್ಟೊಂದು ಓದಿ ನಾವು ಬರೋದು ಹೇಗೆ ಅನ್ನುವಂಥದ್ದು ಒಂದಷ್ಟು ಕೆಲವರು ಇವತ್ತು ತುಂಬಾ ಓದಿರೋರು ನಾವು ರೈತರಾಗಿ ಕೆಲಸ ಮಾಡಿದ್ರೆ ಎಲ್ಲ ಅವಮಾನ ಅನ್ನೋ ತರ ಒಂದು ಕಂಪ್ನಿಲಿ 5,000-6,000 ಹೋಗಿ ದುಡಿತಾ ಇರ್ತಾರೆ. ಅಂತವ್ರಿಗೆ ತಾವೇನ್ ಹೇಳಿಕ್ ಇಷ್ಟಪಡ್ತೀರಿ? ಸರ್, ಈಗ ನೋಡಿ, ಅದು ನೀವು ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ. ಈಗ ಎಜುಕೇಶನ್ ಅಂದ್ರೆ ಸೆಕ್ಯೂರ್ ಜಾಬ್ ಅನ್ಕೊಬಿಟ್ಟಿದ್ದಾರೆ ಅಲ್ಲ. ಎಜುಕೇಶನ್ ಅಂದ್ರೆ ನಾಲೆಡ್ಜ್. ಸೊ ನಿಮ್ಮ ಹತ್ರ ಎಜುಕೇಶನ್ ಇದೆಯಾ, ನೀವೇನ್ ಬೇಕಿದ್ರು ಮಾಡ್ಬೋದು. ಸೊ ನಮ್ಮ ಹತ್ರ ನಾಲೆಡ್ಜ್ ಜೋಬಲ್ಲಿ ಇಟ್ಕೊಂಡು ಓಡಾಡ್ದಂಗೆ ಎಜುಕೇಶನ್ ಇದೆ ಅಂತ ಅಂದ್ರೆ. ಸೊ ನಾನು ಎಜುಕೇಶನ್ ಮಾಡಿದೀನಿ ಅನ್ಬಿಟ್ಟು 9 to 5 ಜಾಬ್ ನೋಡ್ಬೇಕು, ನಾನು ಏನು ವೈಟ್ ಕಲರ್ ಜಾಬ್ ಅಲ್ಲೇ ಕೆಲಸ ಮಾಡ್ಬೇಕು ಅನ್ನೋದೇನಿಲ್ಲ. ಇವತ್ತು ಒಬ್ಬ ರೈತ ಕೋಟಿ ಸಂಪಾದನೆ ಮಾಡ್ತಿರೋನು ಇದಾನೆ ಅಲ್ಲ, ಡಿಗ್ರಿ ಮಾಡಿರೋ 10,000 ಸಂಬಳ ಕೆಲಸ ಮಾಡ್ತಿರೋನು ಇದಾನೆ. ಸೊ ಇಲ್ಲಿ ಕೋಟಿ ಸಂಪಾದನೆ ಮಾಡ್ತಿರೋ ಗ್ರೇಟ್, 10,000 ಕೆಲಸ ಮಾಡ್ತಿರೋನು ಗ್ರೇಟ್. ಯಾವ್ದು ನಮಗೆ ಭೇದ ಭಾವ ಇಟ್ಕೋಬಾರ್ದು. ಈಗ ನಾವೇನಾದ್ರೂ ಇಲ್ಲಿ ಮಾಡ್ತೀವಿ ಅಂತ ಅಂದ್ರೆ ನಮ್ಗೆ ನಮ್ಮಲ್ಲಿ ಟ್ಯಾಲೆಂಟ್ ಇರ್ಬೇಕು.
ಸೊ ಎಜುಕೇಶನ್ ಇರ್ಬೇಕು, ಅವಾಗ ನೀವು ತುಂಬಾ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಲೇಬೇಕು, ಹೋಗ್ಬೋದು ಖಂಡಿತವಾಗ್ಲು. ಸೊ ನಾವು ಎಜುಕೇಶನ್ ಮಾಡಿದೀವಿ, ಇಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕಂದ್ರೆ ಯಾವ್ದೇ ಕಾರಣಕ್ಕೂ ಏನು ಮಾಡಕ್ಕಾಗಲ್ಲ. ಸೊ ನಮ್ ಥೀಮ್ ಕರೆಕ್ಟ್ ಆಗಿರ್ಬೇಕು. ನಮ್ಗೆ ಎಜುಕೇಶನ್ ಇತ್ತು ಅಂದ್ರೆ ನಾವು ಖಂಡಿತವಾಗ್ಲೂ ಅಚೀವ್ ಮಾಡ್ಲೇಬಹುದು. ಮಾಡ್ಬೋದು ಸರ್. ಈಗ ಕೆಲವೊಂದು ರೈತರು ಈಗ ರಾಸಾಯನಿಕಕ್ಕೆ ಇನ್ವಾಲ್ವ್ ಆಗಿದ್ದಾರೆ. ಈಗ ಅವ್ರಿಗೆ ಆರ್ಗಾನಿಕ್ ಬಗ್ಗೆ ಅವ್ರಿಗೆ ಅಷ್ಟೊಂದು ಐಡಿಯಾಸ್ ಇರಲ್ಲ. ಆರ್ಗಾನಿಕ್ ಮಾಡಿ ಅಂದ್ರೂ ಮಾಡ್ಲಿಕ್ಕೆ ಇಷ್ಟ ಪಡೋದಿಲ್ಲ. ಈಗ ನೀವು ಆರ್ಗಾನಿಕ್ ಮಾಡಬಹುದು, ಆರ್ಗಾನಿಕ್ ನಿಂದ ಏನೆಲ್ಲ ಲಾಭಗಳಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಈಗ ಗೊತ್ತಿದೆ. ಈಗ ಆರ್ಗಾನಿಕ್ ನಿಂದ ರಾಸಾಯನಿಕದಿಂದ ಹೊರಗೆ ಬರೋದ್ರಿಂದ ಆರ್ಗಾನಿಕ್ ನಿಂದ ಲಾಭಗಳೇನಿದೆ ಅನ್ನೋದ್ರ ಬಗ್ಗೆ ಒಂದು ಸರ್, ಅವರು ಏನು ಬೆಳೆನ ತೆಗಿಲಿಕ್ಕೆ ಖರ್ಚು ಮಾಡ್ತಾರೆ ಆ ಖರ್ಚನ್ನ ಕಮ್ಮಿ ಮಾಡ್ಕೋಬಹುದು, ಸರಿನಾ? ನೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್ ಇದೊಂದು ಗಿಡ ತಗೊಂಡು ಹೇಳೋಣ, ನಾನು ಇದಕ್ಕೆ ನಾನು ಸಂಪೂರ್ಣವಾಗಿ ಸಾವಯವವಾಗಿ ಫೀಡ್ ಮಾಡಿದ್ರೆ ಪ್ರತಿ ವರ್ಷನೂ ಅದ್ರದ್ದು ಈಲ್ಡ್ ಜಾಸ್ತಿ ಆಗುತ್ತೆ. ಸಪೋಸ್ ನಾನು ಕೆಮಿಕಲ್ ಇದಕ್ ಹೋದ್ರೆ, ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಿದ್ರೆ ಅದು ಪ್ರತಿ ಇಯರಿಗೂ ನಾನು ಬ್ಯಾಲೆನ್ಸಿಂಗ್ ಡಯಟ್ ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ಈಲ್ಡ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದೊಂದು ಪ್ಲಸ್ ಪಾಯಿಂಟ್. ನಾವು ಸಾವಯವ ಪದ್ಧತಿಲಿ ಮಾಡಿದ್ರೆ ನಮ್ಮ ನೀರಿನ ವ್ಯತ್ಯಾಸ ಮಾಡಿದ್ರು ಅದು ತಡ್ಕೊಳ್ಳೋ ಕೇಪಬಿಲಿಟಿ ಇರುತ್ತೆ ಅದಕ್ಕೆ. ಸೊ ನೀವು ಕೆಮಿಕಲ್ ಫರ್ಟಿಲೈಸರ್ಸ್ ಮತ್ತೆ ಈ ರಾಸಾಯನಿಕದ್ದು ಇದೆಲ್ಲ ಕೊಟ್ಟಾಗ ನಮ್ಗೆ ನೀರಿನ ವ್ಯತ್ಯಾಸ ಕಂಡು ಗಿಡ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಇಮ್ಯುನಿಟಿನೇ ಆತರ ಬೂಸ್ಟ್ ಆಗುತ್ತೆ ನಾವು ಸಾವಯವ ನ್ಯಾಚುರಲ್ ಆಗಿ ಬೆಳೆಸೋದ್ರಿಂದ. ಅದು ಮೇಯ್ನು. ಈಗ ನೋಡಿ, ಇವತ್ತು ನಾವ್ ಏನೇ ಒಂದು ತರಕಾರಿ ಬೆಳಿತೀವಂದ್ರೆ ನಾವು ಕೆಮಿಕಲ್ ಯೂಸ್ ಮಾಡಿರೋ ತರಕಾರಿನ ಒಂದು 20 ರೂಪಾಯಿಲಿ ತಗೊಳ್ತಾರೆ ಅಂದ್ರೆ ನೀವು 100% ಈಗ ನೀವೇ ಒಬ್ಬ ರೈತ ಆಗಿ ನೀವು ಬೆಳೆದಿದ್ದೀರಾ, ಒಂದೇ ಒಂದ್ ಡ್ರಾಪ್ ಅವ್ರು ಕೆಮಿಕಲ್ ಯೂಸ್ ಮಾಡಿಲ್ಲ ಅಂದ್ರಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಯಾವನಾದ್ರೂ ಬಂದ್ ತಗೋತಾನೆ 10 ರೂಪಾಯಿ ಜಾಸ್ತಿ ಮಾಡಿ. ಸೊ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಆಗುತ್ತೆ. ಒಂದು ನಾವು ಗಳಿಸೋಣ ಜಾಸ್ತಿ ಆಗುತ್ತೆ, ಒಂದ್ ಸ್ವಲ್ಪ ಈಲ್ಡ್ ವೇರಿ ಆಗ್ಬೋದು ಅಷ್ಟೇ. ಅಂದ್ರೆ ನೀವ್ ಹೇಳೋ ಲೆಕ್ಕಾಚಾರ ಆರ್ಗಾನಿಕ್ ಗೆ ವ್ಯಾಲ್ಯೂ ಜಾಸ್ತಿ ವ್ಯಾಲ್ಯೂ ಜಾಸ್ತಿ ಇದೆ, ಅದನ್ನ ಬೆಳಿಲಿಕ್ಕೆ ಖರ್ಚು ಕಡಿಮೆ ಇದೆ, ಒಂದ್ ಸ್ವಲ್ಪ ಟೈಮ್. ರಾಸಾಯನಿಕಕ್ಕೆ ಖರ್ಚು ಜಾಸ್ತಿ ಬರುತ್ತೆ, ಅದಕ್ಕೆ ಬೇಡಿಕೆ ಕಮ್ಮಿ, ಒಂದ್ ಸ್ವಲ್ಪ ಈಲ್ಡ್ ಜಾಸ್ತಿ ಬರುತ್ತೆ. ಬಟ್ ನೀವು ಕಂಪ್ಲೀಟ್ ಒಂದ್ 3-4 ಇಯರ್ಸ್ ನಮ್ ಕಂಪ್ಲೀಟ್ ಸಾವಯವಕ್ಕೆ ನಮ್ ಜಮೀನ ಅಡಾಪ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನೀವ್ ಏನು ಕೆಮಿಕಲ್ ರಾಸಾಯನಿಕ ಯೂಸ್ ಮಾಡಿ ಬೆಳಿತೀರಿ ಅಷ್ಟೇ ಈಲ್ಡ್ ನಮ್ಮ ದೇಶೀಯ ಸಗಣಿ, ಹಸುವಿನ ಸಗಣಿ ಯೂಸ್ ಮಾಡಿ ಖಂಡಿತವಾಗ್ಲೂ ತಗೋಬಹುದು. ನಮ್ಗಾಗಿರೋ ಎಕ್ಸ್ಪೀರಿಯನ್ಸ್ ಅದು. ನೀವು ಇವತ್ತು ಕಂಪ್ಲೀಟ್ ಈಗ ನೋಡಿ ಸರ್, ಈಗ ನಾವು ಕೆಮಿಕಲ್ ಯೂಸ್ ಮಾಡ್ಬೇಕು ಅಂತಂದ್ರೆ ನಾವು ಅವ್ನ ಏನ್ ಕೆಮಿಕಲ್ ಫೀಡ್ ಮಾಡ್ತಾನೆ ಅದು ಅವನಿಗೂ ಕಷ್ಟ. ಇವತ್ತು ಸ್ಪ್ರೇ ಮಾಡ್ತಿರ್ತಾನೆ, ಅದೆಲ್ಲ ಬಂದು ಅವ್ನ ಮೂಗಿಗೆ ಬರುತ್ತೆ. ಗೊಬ್ಬರ ಹಾಕ್ತಿರ್ತಾನೆ, ಅದೆಲ್ಲ ಡೈರೆಕ್ಟ್ ಆಗಿ ಅವನ ಜಮೀನಿಗೆ ಅವನೇ ಇದ್ ಮಾಡ್ಕೊಳ್ತಾ ಇದ್ದಾನೆ. ಸೊ ಇವತ್ತು ಹೇಗಾಗಿದೆ ಅಂದ್ರೆ ನೆಕ್ಸ್ಟ್ ಇದೇ ತರ ಕೆಮಿಕಲ್ ಕಂಟಿನ್ಯೂ ಆಗ್ತು ಅಂದ್ರೆ ಈಗ ಅಂತರ್ಜಲದಲ್ಲೂ ಕೆಮಿಕಲ್ ಬರೋ ರೇಂಜಿಗೆ ಆಗುತ್ತೆ. ನೀರು ಕೂಡ ಕೆಮಿಕಲ್ ಇದಾಗುತ್ತೆ. ಸೊ ಬೇಡ, ಆದಷ್ಟು ಸಾವಯವ ಪದ್ಧತಿಗೆ ಬನ್ನಿ. ನೀವು 100% ಸಾವಯವ ಪದ್ಧತಿಲಿ ಮಾಡ್ತಿದ್ದಾರೆ ಅಂದ್ರೆ ನಿಮ್ ಅಕ್ಕಪಕ್ಕ ಜನನೇ ನಿಮ್ಗೆ ಗುರುತಿಸ್ತಾರೆ, ನಿಮ್ಗೆ ಅಲ್ಲೇ ಮಾರ್ಕೆಟ್ ಕ್ರಿಯೇಟ್ ಆಗುತ್ತೆ. ಯೋಚನೆ ಮಾಡಿ, ನಮ್ಗೇನೋ ಸಾವಯವ ಪದ್ಧತಿಗೆ ಬರೋದು ಬೆಸ್ಟ್ ಅಂತ ಅನ್ಸುತ್ತೆ. ಅಂದ್ರೆ ನೀವು ಹೇಳ್ತಾ ಇರ್ತಕ್ಕಂಥದ್ದು ತಾಜಾ ಪದಾರ್ಥಗಳು ಸಿಗತ್ತೆ, ಭೂಮಿ ಶುದ್ಧವಾಗಿರುತ್ತೆ, ಏನ್ ರಾಸಾಯನಿಕದಿಂದ ಕೆಮಿಕಲ್ ಮಿಶ್ರಿತ ಆಗ್ತಕ್ಕಂಥದ್ದು, ಪೊಲ್ಯೂಷನ್ ಆಗ್ತಕ್ಕಂಥದ್ದು ಇದೆಲ್ಲ ಏನಿದೆ ಅದೆಲ್ಲವೂ ತಪ್ಪತ್ತೆ. ಬಟ್ ಮುಂದಿನ ಜನರೇಷನ್ಗೆ ಒಂದು ಒಳ್ಳೆ ಆರೋಗ್ಯ, ಒಂದು ಒಳ್ಳೆ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡ್ಕೊಟ್ಟಂಗ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ. ಓಕೆ, ಥ್ಯಾಂಕ್ ಯು. ಇದುವರೆಗೂ ಪ್ರಶಾಂತ್ ಸರ್ ನಮ್ಮ ಹತ್ರ ಬಹಳ ವಿಶೇಷವಾದಂತ ವಿಚಾರಗಳನ್ನ, ಆರ್ಗಾನಿಕ್ ನಿಂದ ಏನೇನೆಲ್ಲ ಲಾಭಗಳನ್ನ ಪಡ್ಕೋಬಹುದು ಅನ್ನುವಂಥದ್ದನ್ನ ಮಾಡಿದ್ರು, ದೇಸಿ ಹಸುಗಳಿಂದ ಏನೆಲ್ಲ ಲಾಭಗಳಿದೆ ಅನ್ನುವಂಥದ್ದನ್ನ ಹೇಳಿದ್ರು. ಮತ್ತೆ ಇವರು ಎಜುಕೇಶನ್ ಅನ್ನ ನಾವು ಬರೀ ಜ್ಞಾನಕ್ಕೋಸ್ಕರ ತಗೋಬೇಕು ಹೊರತು ಅದನ್ನ ಅಳವಡಿಸ್ಕೊಂಡು ನಾವು ಬೇರೆ ಬೇರೆ ಏನೆಲ್ಲ ಮಾಡಿದ್ರೆ ಲಾಭಗಳು ಬರತ್ತೆ ಅಂತ ನಿಜವಾಗ್ಲೂ ಹೇಳಿದ್ದು ಬಹಳ ತುಂಬಾ ಖುಷಿ ಅನ್ಸತ್ತೆ. ಇಷ್ಟೊಂದೆಲ್ಲ ಏನು ಒಂದು 50 ಹಸುಗಳಿದೆ, ಆ 50 ಹಸುಗಳಿಗೆ ಒಂದು ಅಲ್ಲಿ ವರ್ಕರ್ಸ್ ಇಂದನೂ ಸೇರಿಸಿ ಒಂದು 5,000 ಅಷ್ಟು ಖರ್ಚು ಬರ್ಬೋದು. ಆದ್ರೆ ಆದಾಯ ಒಂದು 10,000 ಅಂತ ಅಂದ್ರೆ ಇಲ್ಲಿ ನಿಜವಾಗ್ಲೂ ರೈತ ಒಬ್ಬ 1 ಕೋಟಿಯನ್ನ ಸಂಪಾದನೆ ಮಾಡುವಂತ ಎಲಿಜಿಬಲ್ ಏನಾರ ಇದ್ರೆ ಅದು ರೈತನಿಗೆ ಮಾತ್ರ. ಏನೇ ಎಜುಕೇಶನ್ ಮಾಡಿದ್ರು, ಅವನು ಸರ್ಕಾರಿ ಹುದ್ದೆಗೆ ಹೋದ್ರು ಕೂಡ ಏನ್ ಅಮ್ಮಮ್ಮ ಅಂದ್ರೆ 1.5 2 ಲಕ್ಷ ಸಂಪಾದನೆ ಮಾಡ್ಬೋದು, ಅದಕ್ಕಿಂತ ಹೆಚ್ಚಿನ ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ ಮಂತ್ರಿಗೆ. ಆದ್ರೆ ಒಂದು ದಿನಕ್ಕೆ ಇವತ್ತು ಇವರ ಖರ್ಚು ಹೊರತುಪಡಿಸಿ 5,000 6 ಸಾವಿರ ಹಣ ಉಳಿಯತ್ತೆ ಅಂತ ಅಂದ್ರೆ ಅಲ್ಲಿಗೆ ಇವರ ಸ್ಯಾಲ್ರಿ ಎಷ್ಟಾಯ್ತು ಅನ್ನುವಂಥದ್ದನ್ನ ನೀವು ಯೋಚನೆ ಮಾಡಿ. ನಿಜವಾಗ್ಲೂ ನೀವು ಈ ಫಾರ್ಮ್ ಹೌಸ್ಗೆ ಒಂದ್ಸಲ ಬಂದು ನೋಡಿ. ಈ ಫಾರ್ಮ್ ಹೌಸ್ ನಲ್ಲಿ ಒಂದ್ಸಲ ಪ್ರಶಾಂತ್ ಸರ್ ಹತ್ರ ಮಾತು ಕೇಳ್ತಾ ಇದ್ರೆ ನಿಜವಾಗ್ಲೂ ಎಂತ ರೈತನು ಕೂಡ ರಾಸಾಯನಿಕವನ್ನ ನಿಲ್ಲಿಸಿ
ಆರ್ಗಾನಿಕ್ ನತ್ತ ಆ ಹೋಗ್ಬೇಕು ಅನ್ನುವಂತಷ್ಟು ಗೈಡ್ಲೈನ್ ನ ಕೊಡ್ತಾರೆ. ಹಾಗಾಗಿ ಒಂದ್ಸಲ ಬನ್ನಿ, ಇಲ್ಲಿ ಸಿಗ್ತಕ್ಕಂತ ತುಪ್ಪ ಇರಬಹುದು, ಬೆಣ್ಣೆ ಇರಬಹುದು, ಮತ್ತೆ ಇಲ್ಲಿ ಏನ್ ಆರ್ಗಾನಿಕ್ ಅವರ ತೋಟಕ್ಕೆ ಏನೇನನ್ನ ಬಳಕೆ ಮಾಡಿದ್ದಾರೆ ಅನ್ನೋಂಥದ್ದು ಎಲ್ಲಾನು ಕೂಡ ಒಂದ್ಸಲ ಮಾಹಿತಿಯನ್ನ ನೋಡಿ. ಇದು ಕೇರ್ಪೇಟೆಯಿಂದ ಒಂದು 10ರಿಂದ 12 ಕಿಲೋಮೀಟರ್ ಆಗುತ್ತೆ. 12 ಕಿಲೋಮೀಟರ್ ಮತ್ತೆ ನಮ್ಗೆ ಫೇಮಸ್ ಟೆಂಪಲ್ ಲಕ್ಷ್ಮೀ ಭುವರನಾಥ ಸ್ವಾಮಿ ಟೆಂಪಲ್, ಬೋರ್ನಾಥೇಶ್ವರ ಸ್ವಾಮಿ ದೇವಸ್ಥಾನದಿಂದ ನಿಯರ್ ಇದೆ. 4ರಿಂದ 5 ಹಾಗಾಗಿ ಕಿಲೋಮೀಟರ್ ನಿಯರ್ ಮತ್ತೆ ಇಲ್ಲಿ ನೀವು ಬರ್ಲಿಕ್ಕೂ ಕೂಡ ಒಂದು ಗೂಗಲ್ ಮ್ಯಾಪ್ ನ ಈಗ ಗೌರಿ ಆರ್ಗಾನಿಕ್ಸ್ ಅಂತ ಒಂದು ಸರ್ಚ್ ಮಾಡಿದ್ರೆ ಸಾಕು, ನೇರವಾಗಿ ಕರ್ಕೊಂಡು ಬಂದು ಇಲ್ಲಿಗೆ ಫಾರ್ಮ್ ಹೌಸ್ ಹತ್ರ ತಲುಪ್ಸತ್ತೆ. ಇಂತ ಏನು ಆರ್ಗಾನಿಕ್ ಮಾಡ್ತಾ ಇದ್ದಾರೆ, ಇಂತ ಕೆಲ್ಸಗಳನ್ನ ಮಾಡ್ತಾ ಇರ್ತಾರೆ ಅಂತವ್ರಿಗೆ ಸಪೋರ್ಟ್ ಮಾಡೋದ್ರ ಮುಖಾಂತರ ಇವ್ರಿಗೆ ನೀವು ಒಂದಷ್ಟು ಇವ್ರು ಮಾಡ್ತಾ ಇರ್ತಕ್ಕಂಥದನ್ನ ತಮ್ಮ ಜೀವನದಲ್ಲೂ ಅಳವಡಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇವ್ರಿಗೆ ಮತ್ತಷ್ಟು ಶುಭವಾಗ್ಲಿ. ಒಳ್ಳೆ ಕೆಲಸ ಮಾಡ್ತಾ ಇದೀರಿ ಸರ್, ತುಂಬಾ ನಿಜವಾಗ್ಲು ನಾವು ನೋಡ್ತಿದ ತಕ್ಷಣ ಬರ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನಿಸ್ತು, ಬಂದ್ವಿ. ನೀವು ಇನ್ನೂ ಇದೇ ತರ ಗೈಡ್ ಲೈನ್ ಮಾಡಿ ಸರ್, ಎಲ್ಲಾ ಜನರನ್ನ ಆರ್ಗಾನಿಕ್ ನತ್ತಕ್ಕೆ ಓಲೈಸಿ. ಖಂಡಿತವಾಗ್ಲು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರಸಾದ್ ಸರ್.